ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಾಣೋದು ಜನತಾದಳದವರು ಅಥವಾ ಬಿಜೆಪಿ ಅವರು ಮಾತ್ರ. ಅವ್ರು ಮಾತ್ರ ಮಾತಾಡಬಾರ್ದು. ಆ ಥರ ಪೂಜೆ ಯಾರು ಮಾಡಿಲ್ಲ. ನಿನ್ನೆನೂ ಹೇಳಿದಾರಲ್ಲ, ಇಲ್ಲಿಂದ ಜಂತರ್ ಮಂತರ್ ಹೋದ್ರಲ್ಲ, ನೀಟ್ ಪರೀಕ್ಷೆ ಲೀಕ್ ಆಗಿಬಿಡ್ತು, ಜನರು ಬಹಳ ಅನ್ಯಾಯ ಆಗೋಯ್ತು ಅಂತ ಪ್ರಧಾನಮಂತ್ರಿಗಳು ಅದನ್ನು ಸೀರಿಯಸ್ ಆಗಿ ತಗೊಂಡ್ರು. ಇದನ್ನು ಪರೀಕ್ಷೆನೂ ಮಾಡಿದ್ರು, ರಿಸಲ್ಟು ಕೊಟ್ಟರು, ಎಲ್ಲರೂ ಸಂತೋಷವಾಗಿದ್ರು. ಆದರೆ ನಿಮಗೊಂದು ಒಂದು ಟೂಲ್ ಕಿಟ್ ಬೇಕಾಗಿತ್ತು. ಬಹುದಿನಗಳ ಕಾಲ ಪಾಪ ಯಾವುದೂ ಸಿಕ್ಕಿರಲಿಲ್ಲ. ಟೂಲ್ ಕಿಟ್ಟನ್ನು ಪಡ್ಕೊಂಡ್ರಿ, ಏನೋ ಒಂದು ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳನ್ನೇ ದೂರ ಹಾಕ್ಬಿಟ್ರಿ, ಅದಾಗ್ಲಿ. ಆದರೆ ನಿನ್ನೆ ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂಟರ್ನಲ್ಲಿ ಏನಾಯ್ತು, ಎಕ್ಸಾಮ್ನಲ್ಲಿ ಹೊಣೆ ಯಾರು ಒತ್ಕೊಳ್ಬೇಕು? ಪ್ರಿಯಾಂಕಾ ಅವ್ರಿಗೆ ನಿನ್ನೆ ಹೇಳ್ತಾರೆ, ಆಯ್ತು, ನಾನು ಬೇಕಾದ್ರೆ ರಿಸೈನ್ ಮಾಡ್ತೀನಿ, 25 ದಿವಸ ಅವರು ಹೋರಾಟ ಮಾಡಲಿ, ಉಪವಾಸ ಸತ್ಯಾಗ್ರಹ ಮಾಡಲಿ, ಆಮೇಲೆ ಒಂದು ಸಾರಿ ಲಾಠಿ ಚಾರ್ಜ್ ಮಾಡ್ತೀವಿ. ಇದ್ಯಾರಾದರೂ ವಿವೇಕ ಉಳ್ಳವರು ಹೇಳೋ ಮಾತುಗಳಾಯ್ತು? ವಿವೇಕಿಗಳು ಹೇಳೋ ಮಾತುಗಳ? ಇದು ಅಧಿಕಾರದ ಅಹಂ ಜುಟ್ಟಿಗೆ ಹತ್ತಿಬಿಟ್ಟಿದೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ನೆತ್ತಿಗೇರಿದೆ ಅಂತ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ತಲೆಯಲ್ಲಿ ನಡೆದ್ರೆ ಸುಳಿಯಲ್ಲಿ ಮುಳ್ಳು ಚುಚ್ಚುವುದು ಅಂತ. ಕಾಲಲ್ಲಿ ನಡೆದ್ರೆ ಕಾಲಿಗೆ ಮುಳ್ಳು ಚುಚ್ಚುತ್ತದೆ, ತಲೆಯಲ್ಲಿ ನಡೆದ್ರೆ ಎಲ್ಲಿ ಚುತ್ತದೆ? ಸುಳಿ ಅಂದ್ರೆ ಸೆಂಟ್ರಿಗೆ ಇರ್ತದೆ, ಅಲ್ಲಿ ಚುಚ್ಕೊಂಡ್ರೆ ಆಪತ್ತು ಬಹಳ ದೊಡ್ಡ. ಇದು ಹೇಗೆ ಅಂತಂದ್ರೆ, ಪಾಪ ಅವ್ರನ್ನ ಯಾರು ಏನು ಮಾತಾಡ್ಸಕ್ಕಾಗಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇಲ್ಲ ಅವ್ರನ್ನ ಮಾತಾಡಿಸೋದು. ಯಾರು ಇದರಲ್ಲಿ ಇಲ್ಲ ಅವರು. ಯಾಕೆಂದ್ರೆ AICC ಅಧ್ಯಕ್ಷರ ಮಗ ಅಲ್ವಾ. ಅದರಿಂದಾಗಿ ಈವನ್ ರಾಹುಲ್ ಗಾಂಧಿನೂ ನನ್ನೇನು ಮಾಡೋಕ್ಕಾಗಲ್ಲ, ನನ್ನನ್ನು ಮುಟ್ಟಕ್ಕಾಗಲ್ಲ. ಅದರಿಂದ ನನ್ನನ್ನು ಯಾರೇನು ಮಾಡ್ತಾರೋ ನೋಡೋಣ ಅನ್ನೋ ಅಹಮ್ನಿಂದ ಇಂಥ ಒಂದು ಭಾಷೆಗಳನ್ನು ಅವರು ಆಗಾಗ ಮಾತಾಡ್ತಾರೆ. ಇದು ಇಂತಹ ದುರಾಂಕಾರಕ್ಕೆ ಜನ ತಕ್ಕ ಶಾಸ್ತಿಯನ್ನು ಕಲಿಸ್ತಾರೆ. ಇವತ್ತು ಹೇಳಿ, ನೀವೆಲ್ಲರ ರಾಜೀನಾಮೆ ಕೇಳ್ತೀರಲ್ಲ, ನಿಮ್ಮ ಲಾ ಕಾಲೇಜಲ್ಲಿ, ಸಿದ್ಧಾರ್ಥ ಲಾ ಕಾಲೇಜಲ್ಲಿ ಏನಾಯ್ತು? ನೀವೇ ಆನ್ಸರ್ ಶೀಟ್ಗಳನ್ನು ಹೊರಗಡೆ ಬರೆಸಿ ತಗೊಂಡೋಗಿ ನಿಮ್ಮ ರಿಸಲ್ಟ್ ಜಾಸ್ತಿ ಬರಬೇಕು, ನಿಮ್ಮ ವ್ಯಕ್ತಿಗಳು ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರು ಅಂತೇಳಿ ಈಗ ನಿಮ್ಮ ಗುಲ್ಬರ್ಗದ ಜನನೇ ಮಾತಾಡ್ತಾರೆ. ಇದಕ್ಕೆ ರಾಜೀನಾಮೆ ಇಲ್ವಾ? ಯಾವಾಗ ಕೊಡ್ತೀರಿ? ಪೊಲೀಸ್ ಇದು ಇಲಾಖೆ, ನಿಮ್ಮ ಗೃಹ ಇಲಾಖೆ, ನೀವೇ ಹೊಣೆ. ಅದಕ್ಕೀಗ ನೀವು ಯಾವ ರೀತಿ ಸಂಬಂಧವಿಲ್ದಿದ್ರು ಪ್ರಧಾನವರನ್ನ ಕೇಳಿದ್ರು, ಈಗ ನೀವು ನೇರವಾಗಿ ಹೊಣೆ ಇದ್ದೀರಿ. ಈಗ ನೀವು ಯಾವಾಗ ರಾಜೀನಾಮೆ ಕೊಡ್ತೀರಿ ಹೇಳಿ? ತಕ್ಷಣ ರಾಜೀನಾಮೆ ಕೊಡಬೇಕು ನೀವು. ಇಲ್ಲ ಅಂತಂದ್ರೆ APSCದು ಎಲ್ಲವನ್ನೂ ಸೇರಿ ಈಗಾಗಲೇ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಈಗೇನು ಇಡೀ ದೇಶದಲ್ಲಿ ಇದೊಂದು ಟ್ರೆಂಡ್ ಆಗಿದೆ. ಈಗ ಈ ಕಾಂಗ್ರೆಸ್ ಸೃಷ್ಟಿ ಮಾಡಿದ ಭ್ರಷ್ಟಾಚಾರಕ್ಕೆ ಈಗ ಉತ್ತರ ಕೊಡ್ತಕ್ಕಂಥ ಕಾಲ ಬಂದಿದೆ. ಇವತ್ತು ಜನ್ಜಿ, ಇಟ್ ಈಸ್ ನಾಟ್ ಅಗೇನೆಸ್ಟ್ BJP, it is against Congress, which they are started agitating. ವೈಯಕ್ತಿಕವಾಗಿ ಏನಿಲ್ಲ. ಈಗ ಅವರ ಬಂದಿರುವಂತ ಆರೋಪಗಳು, ನೀವು ಕಾರ್ಮಿಕ ಇಲಾಖೆ ಬಗ್ಗೆ ಹೇಳಿದ್ರಿ, ನಾಗೇಂದ್ರ ಅವರ ಬಗ್ಗೆ ಹೇಳಿದ್ರಿ, ಮಧು ಬಂಗಾರಪ್ಪ ನೇರ ವಿರೋಧ ಬಿಜೆಪಿ ಎಷ್ಟು ಹಾಕಿದೆ? ಈಗ ನೇರವಾಗಿ ನಾವು ಯಾರನ್ನು ವಿರೋಧ ಮಾಡಿದ್ದಲ್ಲ, ಅದು ನಿಮ್ಮ ತೀರ್ಮಾನಗಳನ್ನ ವಿರೋಧ ಮಾಡಿದ್ದು. ಈಗ ಯಾಕೆ ಅಂತಂದ್ರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರನ್ನ ನಾವು ಯಾರ್ಯಾರ ಹೆಸರುಗಳನ್ನ ಹೇಳಿದ್ವೋ ಅವ್ರಿಗೆ ನೀವು ಪ್ರಮೋಷನ್ನೇ ಕೊಟ್ಟಿದ್ದೀರಿ ಅಂತಂದ್ರೆ, ಅದು ಹೇಳಿದ್ರಲ್ಲ CT ರವಿಯವರು, ನೀವು ಭ್ರಷ್ಟಾಚಾರಿಗಳಿಗೆ ಬೆಂಬಲವಾಗಿ ನಿಂತಿದ್ದೀರಿ, ಸಮರ್ಥನೆ ಮಾಡ್ಕೊಳ್ತಿದ್ದೀರಿ, ಭ್ರಷ್ಟಾಚಾರ ಮಾಡಬಹುದು ಅನ್ನೋದು ಕಾಂಗ್ರೆಸ್ನ ನೀತಿ ಅನ್ನೋದನ್ನ ಹೇಳಿದ್ರಲ್ಲ ಅವರು. ಅಲ್ಲ, ಗೃಹಲಕ್ಷ್ಮಿ ಹಣ ತಿಂದವರಿಗೆ ಯಾಕೆ ಬಿಟ್ಟಿದ್ದೀರಿ? ಪಾಪ ಅವ್ರಿಗೆ ಒಂದು ಮಾಡಿಬಿಡಿ. ಗೃಹಲಕ್ಷ್ಮಿ ಹಣ ತಿಂದವರಿಗೆ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಿ? 7,000 ಕೋಟಿ ನಾವು ಎರಡು ಸದನದಲ್ಲಿ ಎಲ್ಲೋಯ್ತು ಹಣ ಅಂತ ಕೇಳಿದ್ವಿ. ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಡ್ದಲೇ ಹಂಗೆ ಕಳಿಸ್ಬಿಟ್ರಿ ನೀವು. ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮೋದಿಜಿಯವರು
ಮಹಿಳೆಯರಿಗೆ ರಕ್ಷಣೆ ಇರಬೇಕು ಅನ್ನೋ ಕಾರಣಕ್ಕೆ ತ್ರಿಬಲ್ ತಲಾಕ್ ತೆಗೆದ್ರು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ. ಇವತ್ತು ಅವರಿಗೆ ಒಂದು ರೀತಿಯ ಜೀವ ರಕ್ಷಣೆ ಆಗಿದೆ. ಇದನ್ನು ಕೂಡ ಕಾಂಗ್ರೆಸ್ ವಿರೋಧ ಮಾಡ್ತು, ಆದರೆ ಮಹಿಳೆಯರ ಪರ ಅಂತ ಹೇಳ್ಕೊಳ್ತು. ಈಗ ಮಹಿಳೆಯರಿಗೆ ಪುರುಷರಂತೆ ಎಲ್ಲ ರಂಗಗಳಲ್ಲೂ ಅವಕಾಶ ಇರಬೇಕು ಅಂತೇಳಿ ಪ್ರೋತ್ಸಾಹ ಕೊಡೋ ರೀತಿಯಲ್ಲೂ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಬಿಲ್ಲು ತಂದ್ರೆ ಅದನ್ನ ಬೀಳಿಸ್ಬಿಟ್ರಿ. ಆದ್ರೆ ನಾವು ಮಹಿಳೆಯರ ಪರವಾಗಿ ಅಂದ್ರಿ. ಇವತ್ತು ಇಷ್ಟು ಇದಿದ್ರೂ ಕೂಡ ಒಂದು ಮಹಿಳೆಗೆ ಅವಕಾಶ ಕೊಡುವಂತ ಯೋಗ್ಯತೆ ಇಲ್ಲದೆ ನೀವು ಮಹಿಳೆಯರ ನಾನು ಹೇಳ್ತೇನೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಹಿಳೆಯರು ತಾಯಂದ್ರ ಏನು ನಿಮ್ಮ ಗತಿ ಪರಿಸ್ಥಿತಿ, ಏನು ನಿಮ್ಮ ತೀರ್ಮಾನ? ಇಂಥ ಉಸಿರುಗಟ್ಟಿದ ವಾತಾವರಣದಲ್ಲಿ ನೀವು ಕಾಂಗ್ರೆಸ್ನಲ್ಲಿ ರಾಜಕೀಯ ಮಾಡಬೇಕಾ? ಅಥವಾ ಯಾಕೆ ಈ ರೀತಿ ನೀವು ಪಾಪ ತೀರ್ಮಾನ ಮಾಡ್ತಾ ಇದ್ದೀರಿ? ಈಗಲಾದರೂ ಯೋಚನೆ ಮಾಡುವ ಅವಕಾಶಗಳು ನಿಮಗೆ ಬಂದಿದೆ. ಒಂದು ಸಾರಿ ಯೋಚನೆ ಮಾಡಿ ತೀರ್ಮಾನಿಸಿ ಅಂತ ಹೇಳ್ಬೋದು ಅಷ್ಟೇ.